ಬ್ರೋ ಎಲ್ಲಿ ನೋಡಿದ್ರು ಯಾವ ದಿನ್ನೆ ದಿಬ್ಬ ಪ್ರತಿಯೊಬ್ಬ ರೈತ ಯಾರು ನೋಡಿದ್ರು ಬರೀ ಅಡಿಕೆ 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 ಅಂತವ್ರೆ. ಅಸಲು ಇದು ಫ್ಯೂಚರ್ ಇರುತ್ತಾ? ಯಾಕಂದ್ರೆ 6 ವರ್ಷ ಮೇಂಟೆನೆನ್ಸ್ ಮಾಡಿ ಯಾವ ತರ ಇದು ಮಾಡ್ಬೇಕು ಅಂದ್ಕೊಂಡವ್ರೆ, ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ನೋಡೋಣ. ಹೌದು ಬ್ರೋ, ನೀನ್ ಕೇಳ್ತಾ ಇರೋದು ನಿಜಾನೇ. ಸೊ ಕೆಲವರಿಗೆ ಒಂದು ಡೌಟ್ ಇದೆ, ಫ್ಯೂಚರ್ ಅಲ್ಲಿ ಅಡಿಕೆ ರೇಟು ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ, ಇಲ್ಲ ಅಡಿಕೆ ಯಾರು ತಗೊಳ್ದೇ ಇರ್ತಾರ ಅನ್ನೋ ಒಂದು ಡೌಟ್ ಇದೆ ರೈತರಲ್ಲಿ. ಸೊ ಅವ್ರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಗಿಡಕ್ಕೆ ಕನಿಷ್ಠ ಒಂದು 500 ರೂಪಾಯಿ ಲಾಭ ಬಂದೇ ಬರುತ್ತೆ. ಹೆಂಗೆ ಅಂತಂದ್ರೆ ಜೀರೋ ಮೇಂಟೆನೆನ್ಸ್ ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಮಾತ್ರ. ನೀವು ಲೇಬರ್ ಇಟ್ಕೊಂಡು ಇಲ್ಲ ವರ್ಷಕ್ಕೆ 2 ಸರಿ ಕಲ್ಟಿವೇಶನ್ ಮಾಡಿ ಗೊಬ್ಬರ ಹಾಕೊಂಡು ಮಣ್ಣು ಓಡಿಸ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಪ್ರಾಫಿಟಬಲ್ ಇರಲ್ಲ ಅದರಲ್ಲಿ. ಸೊ ಜೀರೋ ಮೇಂಟೆನೆನ್ಸ್ ಹೆಂಗೆ ಅಂದರೆ, ನಿಮ್ಮದೇ ಸ್ವಂತ ಗೊಬ್ಬರ, ಸ್ವಂತ ಮಣ್ಣು, ಸ್ವಂತ ಟ್ಯಾಕ್ಟ್ರಿ ಇಷ್ಟು ಇದ್ದರೆ ಮೇಂಟೆನೆನ್ಸ್ ಮಾಡ್ಕೊಂಡು ಇದರಲ್ಲಿ ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೂ 500ರಿಂದ 1000 ರೂಪಾಯಿ ಇರುತ್ತೆ. ಆ್ಯಂಡ್ ಮಾರ್ಕೆಟ್ ದರ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಪೂರಾ ಡೌನ್ ಆಗಲ್ಲ, ಕನಿಷ್ಠ ಅಂತ ಇದ್ದೇ ಇರುತ್ತೆ. ಸೊ ಅದರಿಂದ ನಿಮಗೆ ಪ್ರಾಫಿಟಬಲ್ ಇರುತ್ತೆ, ಅದು ಸ್ವಂತ ನೀವೇ ಮಾಡಿದ್ರೆ ಮಾತ್ರ. ಆ್ಯಂಡ್ ಎಂತಕ್ಕೆ ನಾವು ಇದು ಮಾರ್ಕೆಟ್ ಡೌನ್ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಇದು ನಾನಾ ರಕ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ. ಏನೇ ಫಂಕ್ಷನ್ಸ್ ಮಾಡೋದನ್ನು ಅಡಿಕೆ ಬೇಕು. ಆ್ಯಂಡ್ ಪೇಂಟು, ಬೀಡ, ಗುಟ್ಕಾ ಇವೆಲ್ಲದಕ್ಕೂ ಅಡಿಕೆ ಯೂಸ್ ಮಾಡೇ ಮಾಡ್ತಾರೆ. ಸೊ ಅದರಿಂದ ಅಡಿಕೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಈಗ ಹೆಂಗೆ ತೆಂಗಿನಕಾಯಿ ರೇಟ್ ಆಗಿದೆಯೋ ಅದೇ ಥರ ಒಂದಲ್ಲ ಒಂದು ದಿವಸ ಅಡಿಕೆಗೂ ಇನ್ನೂ ತುಂಬ ಡಿಮ್ಯಾಂಡ್ ಬರುತ್ತೆ.